ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ಬ್ಲಾಗ್. ಇದೊಂದು ದೇವಸ್ಥಾನದ ಪುಟ್ಟ ಬ್ಲಾಗ್ ಆಗಿರುತ್ತೆ. ನಿಂಬೆಹಣ್ಣು ದೀಪ ಹಚ್ತಾ ಇದ್ದೆ, ಅದನ್ನು ತೋರಿಸೋಣ, ಹಾಗೆ ಅದ್ರ ಮಹತ್ವ ತಿಳಿಸೋಣ. ಅದರಿಂದ ಒಂದೊಂದು ತಪ್ಪಾಗುತ್ತೆ, ಅದನ್ನು ತಿಳಿಸೋಣ ಅಂತ ಇದೊಂದು ಬ್ಲಾಗ್ ಮಾಡಿದೆ. ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಹಾಗೆ ಈ ತಪ್ಪು ಮಾಡಬೇಡಿ, ಏನಂತಂದರೆ ಹನ್ನೊಂದು ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ. ದೀಪಗಳನ್ನ ಮೊದಲು ಈ ಥರ ಕಟ್ ಮಾಡಿಕೊಂಡು ಅದನ್ನು ರಸ ತೆಗೆದು ನೋಡ್ಕೋಬೇಕು. ಅದು ಉಲ್ಟಾ ತಿರುಗಿಸಿದಾಗ ಸಾಮಾನ್ಯವಾಗಿ ಒಂದೊಂದು ಸರಿ ತೂತಾಗ್ಬಿಡುತ್ತೆ ದೀಪ. ಆ ತೂತಾಗಿರೋ ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ. ಈ ಥರ ಎಲ್ಲ ಉಲ್ಟಾ ತಿರುಗಿಸಿ ಅದನ್ನು ಸುತ್ತ ಈ ಥರ ಸೌರಿ ಅರಿಶಿನ ಕುಂಕುಮ ಹಚ್ಚಿ ನೆಕ್ಸ್ಟು ತುಪ್ಪದ ಬತ್ತಿಗಳನ್ನ ಇಡಬೇಕು. ತುಪ್ಪದ ಬತ್ತಿ ಮಾಡೋಕ್ಕೆ ಬರಲ್ಲ ಅಂದರೆ ನಾನೊಂದು ಮಿನಿ ಬ್ಲಾಗ್ ಮಾಡ್ತೀನಿ, ಅದರಲ್ಲಿ ನೋಡಿ, ತುಂಬ ಸುಲಭ ಮಾಡ್ಬೋದು. ತುಪ್ಪದ ಬತ್ತಿಗಳನ್ನ ಅದಕ್ಕೆಲ್ಲ ಇಟ್ಟು ನೆಕ್ಸ್ಟು ಕರ್ಪೂರನ ತುದಿಗೆ ಹಚ್ಚಿದ್ರೆ ಬೇಗ ದೀಪ ಹಚ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ದೀಪ ಹಚ್ಕೊಳ್ಳೋದು ಸ್ವಲ್ಪ ಕಷ್ಟ, ನಿಧಾನ ಹತ್ಕೊಳ್ಳೋದು, ಕೈ ಸುಟ್ಕೊಬಿಡ್ತೀವಿ. ಅದಕ್ಕೆ ಈ ಥರ ದೀಪಗಳಿಗೆ ಬತ್ತಿ ಎಲ್ಲ ಹಚ್ಚಿ ದೀಪ ಹಚ್ಬೇಕು. ನೋಡಿ ನೀವೇ ಅಲ್ಲಿ ಎಷ್ಟು ಚೆನ್ನಾಗಿ ದೀಪ ಇದ್ದ ತಕ್ಷಣವೇ ದೀಪ ಹಚ್ಚಿದ ತಕ್ಷಣವೇ ಎಷ್ಟು ಬೇಗ ಹತ್ಕೋತಾ ಇದೆ. ಈ ದೀಪ ರೆಡಿ ಆಯಿತು. ಇದು ಮಾಡ್ಕೋತಾ ಇರ್ಬೇಕಾದ್ರೆ ಸ್ವಲ್ಪ ನನ್ನ ಮಗಳು ನಂದು ವೀಡಿಯೋ ಮಾಡಿ ಅಂತ ಅಂತಿದ್ದು, ಅವಳದೊಂಚೂರು ವೀಡಿಯೋ ಮಾಡಿಬಿಡೋಣ ಅಂತ ಇದೊಂದು ಮಾಡಿದೆ. ಅವಳು ದೇವಸ್ಥಾನಕ್ಕೆ ಬಂದಿದ್ಲು. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಹಾಗೆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್. ಥ್ಯಾಂಕ್ ಯು ಟು ಆಲ್.